ಅಮ್ಮ ಅವತ್ತೆ ಪಾತ್ರೆ ತೊಳಿತೈತೆ, ಬೇಗ ಎಲ್ಲನ ಮೇಲ್ಗಡೆ ಶೆಲ್ಫ್ ಮೇಲೆಲ್ಲ ಇದಾವಲ್ಲ ಅವನ್ನೆಲ್ಲ ಎತ್ತಿ ಎತ್ತಿ ಕೊಟ್ಬಿಡು, ಎಲ್ಲ ತಿಕ್ ತಿಕ್ ಇಕ್ಲಿ. ಹೇಳ್ದೆ ಕಣೆ ಸಿಂಧು ನಿಮ್ಮ ಅತ್ತೆಗೆ, ಮೇಲ್ಗಡೆ ಎಲ್ಲನ ಗ್ಯಾಸಿಂದ ಹೊಗೆ ಹೋಗಿ ಎಣ್ಣೆ ಜಿಡ್ಡೆಲ್ಲ ಕೂತ್ಕೊಬಿಟ್ಟೈತೆ, ಭಾಳ ದಿವಸ ಆಗೈತೆ ಕಣಕ್ಕ ತಿಕ್ಕಿ, ಅದೆಲ್ಲನ ತಿಕ್ಬಿಡು ಅಂತ ಹೇಳ್ದೆ. ಯಾಕಂದರೆ ಅಲ್ಲಿ ಮನೆ ಕೆಲಸದೊಳು ಬರದೇ ಇರಲ್ದಾಗಿಂದನೂ ತಿಕ್ಕೇ ಇಲ್ಲ, ಎಷ್ಟು ದಿವಸ ಆಯಿತು, ಹೆಚ್ಚು ಕಮ್ಮಿ ಒಂದು ವರ್ಷದ ಮ್ಯಾಲಾಯಿತು, ಹಂಗೆ ಕುತ್ಕೊಬಿಟ್ಟೈತಿ ಅದು ಪಾತ್ರೆ ಮೇಲೆಲ್ಲ. ಅದಕ್ಕೆಲ್ಲ ತಿಕ್ಕಿಡು ಅಂತ ಹೇಳಿದ್ದೀನಿ ನಿಮ್ಮ ಅತ್ತೆಗೆ. ನೀರ್ನಾಗ ಆಡ್ಬಿಟ್ರೆ ಈ ಸೊಳಿಗೂ ಅದಕ್ಕೂ ಈ ಮಳೆ ಹಿಡ್ಕೊಂಡಿರೋದಕ್ಕೆ ಕೈಯೆಲ್ಲ ಸೇಡ್ ಹಿಡ್ಕೊಳಂಗೆ ಆಗ್ತದೆ. ಅಕ್ಕ ತೊಳ್ದ ಮೇಲ್ಗಡೆ ಪಾತ್ರೆ ಎಲ್ಲನ? ಇಲ್ಲ ಕಣಮ್ಮ, ಹಂಗೇನೆ ನನಗೆ ಒಂದಿವ್ಸ ಉಂಡಿರೋ ತೊಳಿಕಕ್ಕೇನೆ ಕೈಯೆಲ್ಲ ಒಂಥರ ಸೇಡ್ ಹಿಡ್ಕೊಳಂಗಾತು. ಮಳೆ ಹಿಡ್ಕೊಂಡೈತಲ್ಲ, ಮಳೆ ಬೇರೆ ಬರುತ್ತಲ್ಲ, ಅದಕ್ಕೇನೆ ಕೈಯೆಲ್ಲ ಒಂಥರ ತ್ಯಾವ್ ತ್ಯಾವ ಆದಂಗಾಗಿ ಒಂಥರ ಸೆಲ್ತಂಗಾಗ್ಬಿಟ್ಟವಿ. ಇಲ್ಲಿ ಬಂದಾಗಿಂದನೂ ನೀರ್ನಾಗಾಡಿ ಕೈಯೆಲ್ಲ ಸೆಲ್ತೇವೆ ಹಂಗೇನಿ. ಅದಕ್ಕೇನೆ ಬಿಡು, ಯಾವಾಗನ ಬಿಸಿಲು ಕಾಯ್ತಲ್ಲ ಅವಾಗ ನಾನೆಲ್ಲನ ತಿಕ್ಕಿಕ್ತೀನಿ. ಇಲ್ಲ ಕಣಕ್ಕ, ಭಾಳ ದಿವಸ ಆಯಿತು ಮೇಲ್ಗಡೆ ಎಲ್ಲ ತಿಕ್ಕೇ ಇಲ್ಲ. ಮನೆ ಕೆಲಸದೊಳು ಬರ್ದಂಗೆ ಆದ್ಲು, ಅವಾಗಿಂದ ತಿಕ್ಕೇ ಇಲ್ಲ. ಯಾರಾದರೂ ಬರ್ತಾರೆ ಅಂತ ನೋಡ್ತೀನಿ, ಮನೆ ಕೆಲಸದವ್ರು ಯಾರೂ ಬರೋಂಗೇ ಇಲ್ಲ. ನೀವೇ ಇದ್ದೀರಾ, ಇವಾಗ ಹೆಂಗೋ ಮಾಡಿಕೊಡ್ತೀರಾ ಅಂತ ಸುಮ್ಮನೆ ಆಗಿದ್ದೀನಿ. ಮೇಲಂತೂ ಎಣ್ಣೆ ಜಿಡ್ಡು ಹೆಂಗೆ ಕೂತ್ಕೊಂಬತ್ ಗೊತ್ತಾ, ಗ್ಯಾಸಿಂದ ಹೋಗಿ ಅವನು ಸ್ವಲ್ಪ ತೊಳಿಬೇಕಾಗಿತ್ತು ಕಣಕ್ಕ. ಆಕ ಈ ಸೋಫಾ ಮೇಲೆ ಬಟ್ಟೆ ಎಲ್ಲ ಒಗಿಬೇಕಾಗಿತ್ತು. ಇದೆಲ್ಲ ಕೆಲಸ ಇತ್ತು ಕಣಕ್ಕ, ಸ್ವಲ್ಪ ಬೇಗ ಬೇಗ ಎಲ್ಲ ಮಾಡಕ್ಕ. ನನಗೆ ಮಳೆ ಹಿಡ್ಕೊಂಡೈತಲ್ಲ, ನೀರ್ನಾಗಾಡಿರೆ ಕೈಯೆಲ್ಲ ಶೇಡ್ ಹಿಡ್ಕೊಂಡಂಗೆ ಆಗ್ತೇವೆ. ಕೈ ಕಾಲು ಒಂಥರ ತಣ್ಣಗಾದಂಗೆ ಆಗ್ತವೆ. ಬಿಡು, ಯಾವಾಗ ಬಿಸಿಲು ಕಾಯ್ತಲ್ಲ ಅವಾಗ ಒಗ್ದಾಕ್ತೀನಿ. ಸೋಫಾದ ಮ್ಯಾಗಳವು ಎಲ್ಲ ಒಗ್ದಾಕ್ತೀನಿ ಬಿಡು. ಮಳೆ ಏನು ಬರ್ತಾನೆ ಇರುತ್ತತ್ತೆ, ನಾವು ಮಾಡೋ ಕೆಲಸ ಮಾಡ್ತಾ ಇರಬೇಕು. ನಮ್ದೇನು ವಾಷಿಂಗ್ ಮಿಷಿನ್ ಐತಲ್ಲ, ಅಂದರೆ ವಾಷಿಂಗ್ ಮಿಷಿನ್ಗೆಲ್ಲ ಹಾಕೋಕ್ಕಾಗಲ್ಲ, ಅಂದರೆ ಕೊಳೆ ಆಗಿದ್ದಾವೆ. ಇದನ್ನೆಲ್ಲ ಸೋಪಿನ ಪೌಡ್ರ್ ಜಾಸ್ತಿ ಹಾಕ್ಬಿಟ್ಟು ಸ್ವಲ್ಪ ಸೋಪು ಇಟ್ಬಿಟ್ಟು ಎಲ್ಲ ಉಜ್ಜಿಬಿಟ್ಟು ಒಂದು ಎರಡೇಟು ಆ ಕಡೆ ಈ ಕಡೆ ಬಡಿದ್ಬಿಟ್ರೆ ಕೊಳೆ ಚೆನ್ನಾಗಿ ಹೋಗುತ್ತೆ. ಎಲ್ಲ ಈ ಅಪ್ಪ ಮನೆ ಕೆಲಸದಾಗ ಬರದೇ ಇದ್ದಾಗಿಂದ ನಮ್ಮ ಅಮ್ಮನ ಕೆಲಸ ಜಾಸ್ತಿ ಆಗ್ಬಿಟ್ಟೈತಲ್ಲ, ಮಾಡೋಕ್ಕಾಗಲ್ಲ. ಅಡುಗೆ ನೋಡ್ದಲ್ಲತ್ತೆ ನೀನೇ, ನಮ್ಮ ಮನೆಗೆ ಎಷ್ಟು ಐಟಮ್ ಮಾಡಬೇಕು. ಇಲ್ಲೋಡು, ದೋಸೆ ಮಾಡಿದರೆ ಪಲ್ಯ ಮಾಡಬೇಕು, ಪಲ್ಯ ಚಟ್ನಿ ಎಲ್ಲ ಮಾಡಬೇಕು, ಇಡ್ಲಿ ಮಾಡಿದ್ರೆ ಸಾಂಬಾರು ಮಾಡಬೇಕು, ಚಟ್ನಿ ಮಾಡಬೇಕು, ಪ್ರತಿಯೊಂದು ಮಾಡಬೇಕು. ಕೇಸರಿ ಭಾತ್ ಮಾಡಿದರೆ ಉಪ್ಪಿಟ್ಟು ಮಾಡಬೇಕು, ಈ ಥರ ಮಾಡಬೇಕು. ಆಗೋದಿಲ್ಲ ನಮ್ಮ ಅಮ್ಮನಿಗಂತೂ ಬರೇ ಅಡುಗೆಯಲ್ಲೇ. ಈಗ ಕಬಾಬ್ ಮಾಡಿದ್ರೆ ಕಬಾಬ್ ಫ್ರೈ, ಬಿರಿಯಾನಿ ಮಾಡಬೇಕು, ಮಟನ್ ಸಾಂಬಾರು ಮಾಡಿದ್ರೆ ಮಟನ್ ಸಾರು, ಕಾಲು ಸೂಪು ಎಲ್ಲ ಮಾಡಬೇಕು. ನೀನು ನೋಡ್ದಲ್ಲ ನಮ್ಮ ಮನೆಗೆ ಎಷ್ಟು ಐಟಮ್ ಮಾಡಬೇಕು ಅಂತ ಹೇಳಿ. ನಮ್ಮ ಅಮ್ಮನಿಗೆ ಅಡುಗೆ ಮಾಡೋದ್ರಲ್ಲೇ ಹೋಗ್ಬಿಡುತ್ತೆ ಟೈಮು. ನಮ್ಮ ಹೇಳಲ್ಲ ಅತ್ತಂಗೆ ಬೋಲು ಅಡುಗೆ ಇದೆ. ಹೆಂಗೆ ನಿಮ್ಮ ಅಪ್ಪಗಂತೂ ಒಳ್ಳೊಳ್ಳೇದಾಗಬೇಕು. ನಮ್ಮ ಮನೆಯವ್ರಿಗೆ ಹಂಗೆ ಅಕ್ಕ. ಅಯ್ಯೋ, ನಮ್ಮ ಮನೆಯವ್ರಿಗೆ ಹೆಂಗೆ ಅಂದರೆ ಹೇಳ್ಬಾರ್ದು. ಅವ್ರೇನಿಗೆ ಯಾವ ಥರ ಕೇಳ್ತಾರೋ ಆ ಥರ ಮಾಡಿಕೊಡ್ಬೇಕು. ಈಗ ಚಪಾತಿ ಅಂದರೆ ಅವ್ರಿಗೆ ಪಲ್ಯ ಬೇಕು, ಚಟ್ನಿ ಬೇಕು, ಪಲಾವ್ ಮಾಡಿದ್ರೆ ಚಟ್ನಿ, ಮೊಸರು ಬಜ್ಜಿ ಬೇಕು. ಅಯ್ಯೋ, ಏನು ಥರ ಬೇಕು ಅಂದರೆ ನಮ್ಮ ಮನೆಯವ್ರಿಗೆ ಹೇಳ್ಬಾರ್ದು, ಆ ಥರ ಬೇಕು. ನಾನು ಅಡುಗೆ ಮಾಡೋದ್ರಲ್ಲೇ ಟೈಮ್ ಹೋಗ್ಬಿಡುತ್ತೆ. ನನಗೆ ಬೇರೆ ಮಿಕ್ಕಿದ್ದೇನು ಕೆಲಸ, ಪಾತ್ರೆ ತೊಳೆಯೋದಕ್ಕಾಗಲಿ ಬಟ್ಟೆ ಒಗೆಯೋದಕ್ಕಾಗಲಿ ಏನು ಟೈಮ್ ಸಿಗೋದಿಲ್ಲ ನನಗೆ. ಲತಮ್ಮ, ಓ ಬಾ ಬಾ ಬಾ. ಅಜ್ಜಿ, ಏನು ಹುಷಾರಾದ? ಯಾಕೋ ಹುಷಾರಿಲ್ಲ ಅಂತ ಹೇಳ್ತಿದ್ದೆ. ಹುಷಾರಾದಮ್ಮ. ನಾನು ಹೇಳ್ದೆ ನನ್ನ ಸೊಸೆಗೂ ಮಗುಗೂ, ಅವರು ಬರಲ್ಲ, ನಾವು ಕಾಯಮ್ಮಗೆ ಅವ್ರ ಹತ್ರನೇ ಕೆಲ್ಸಕ್ಕೆ ಹೋಗ್ತಾ ಇದ್ದೀವಿ, ಅಲ್ಲಿಗೆ ಹೋಗ್ತೀವಿ ಅಂತ ಹೇಳ್ಬಿಟ್ರು ಕಣಮ್ಮ. ಅಯ್ಯೋ ಅಜ್ಜಿ, ಬರಕ್ಕೆ ಹೇಳ್ರಿ, ನಮ್ಮ ಅಪ್ಪ ಏನು ಅವ್ರಿಗೇನೇನು ತೊಂದರೆ ಮಾಡಲ್ಲ. ಪೇಮೆಂಟ್ಗೆಲ್ಲ ನಮ್ಮ ಅಪ್ಪ ಇನ್ನೂ ಒಂದು 500 ರೂಪಾಯಿ ಹೆಚ್ಚಿಗೆ ಹಾಕ್ಕೊಡ್ತಾರೆ. ನೀವು ಇಂಥದ್ದು ಹತ್ರ ಇದ್ದೂರ ಹತ್ರ ಕೆಲ್ಸಕ್ಕೆ ಬರ್ದಂಗೆ ನೆರೂರವ್ರ ಹತ್ರ ಕೆಲ್ಸಕ್ಕೆ ಹೋದ್ರೆ ಹೆಂಗೆ ಅಜ್ಜಿ? ನಮ್ಮೂರವ್ರು ಬೇಡವಾ ನಿಮಗೆ? ನಮ್ಮಪ್ಪ ಏನಕ್ಕೆ ಆಗಲಿಲ್ಲ, ನಮ್ಮಮ್ಮ ನೋಡು ನಿಮಗೆ ಎಷ್ಟು ಹೆಲ್ಪ್ ಮಾಡುತ್ತೆ. ಎಷ್ಟೊಂದು ಹಳೆ ಸೀರೆಗಳೆಲ್ಲ ಕೊಟ್ಟರು ನಮ್ಮಮ್ಮ, ಎಲ್ಲ ನಿನಗೆ ಊಟ ಎಲ್ಲ ಕೊಡ್ತಾರೆ. ನಿಮ್ಮ ಮಗನಿಗೆ ಹೇಳ್ರಿ, ನಿಮ್ಮ ಮಗ ಸೊಸೆಗೆ ನಮ್ಮ ಇದಕ್ಕೆ ಕೆಲ್ಸಕ್ಕೆ ಬರೋದಕ್ಕೆ. ಅಜ್ಜಿ, ಕೆಲ್ಸಕ್ಕೆ ಬರ್ತೀಯಾ? ಮನೆ ಕೆಲ್ಸಕ್ಕೆ ಇರೋಲ್ಲ ತಮ್ಮರ ಮನೆ ಕೆಲಸಕ್ಕೆ ಯಾರೂ ಇಲ್ಲಂತೆ, ಯಾರನ್ನ ಬಂದರೆ ಕರ್ಕೊಂಬರಕ ಅಂತ ಹೇಳ್ತಿತ್ತು, ಬರ್ತೀಯಾ? ಆಗಲ್ಲ ಕಣಮ್ಮ, ನನಗಾಲೇನಿ ಊಟನು ಮನೆಯಾಗಳದ್ದು ಮಾಡೋಕ್ಕೆ ಆಗಲ್ಲ ಕಣೆ. ನಾನಂತೂ ಯಾತು ಮಾಡಲ್ಲ, ಎಲ್ಲರೂ ಉಮ್ತೀನಿ, ಸುಮ್ಮನೆ ಕುಕ್ಕಂತೀನಿ. ಆಗಲ್ಲಂತೆ. ಮತ್ತೆ ಮಾಡಬೇಡ, ಯಾವ್ದು ಮಾಡ್ಕೊಡ್ಬೇಡ, ಅವಳೇ ಬಂದು ಮಾಡ್ಕೊಂಬ್ಲಿ ಹೇಳು. ಏನು ಮಾಡಬೇಡ, ಕಸ ಆಗಲಿ ಮೊಸರೆ ಆಗಲಿ ಏನು ಮಾಡೋಕ್ಕೆ ಹೋಗ್ಬೇಡ ನೀನು. ಸುಮ್ಮನೆ ಅವಳೆಲ್ಲ ಬಂದು ಮಾಡ್ಕೊಂಬ್ತಾಳೆ. ಅಲ್ಲ ಬರ್ಬೇಕಾ, ಲತಮ್ಮ ಸಂಬಳ ಕೊಡೋರು, ನೀನು ಸರಿಯಾಗಿ ಗಲಾಟೆ ಮಾಡು. ಸುಮ್ಮನಿರಬೇಡ, ಸರಿಯಾಗಿ ಗಲಾಟೆ ಮಾಡಬೇಕು. ಯಾರು ಹೇಳು. ಅಯ್ಯೋ ಬರಲ್ಲ ಅಂತ ಹೇಳಿದ್ರಾ, ಬಿಡತ್ಲಾಗತ್ಲಾಗ ಏನು ಮಾಡಲಿ. ಅಲ್ಲ ನೋಡ್ಬೋದೇ ಅಜ್ಜಿ, ನಿನ್ನ ಮಗನಿಗೂ ಸೊಸೆಗೂ ಇಲ್ಲಿ ಬರ್ದಲ್ಲೇ ಏನಾಗ್ಬಿಟ್ಟೈತೆ. ನೀನು ಹೇಳು, ಸರಿಯಾಗಿ ಗಲಾಟೆ ಮಾಡು, ಹೇಳ್ತೀನಿ. ಅಯ್ಯೋ, ಅಲ್ಲಿ ಡಿಂಪಿನ ಸೊಸೆ ಇದ್ದಾಳಲ್ಲ, ಆಗ ಅವಳೇ ಮಾಡೋದು. ಅವಳು ಇರೋದ್ರಿಂದನ ಏನು ಮಾಡೋಕ್ಕೂ ಆಗಲ್ಲ, ಬಂದು ಬಿಡ್ತಾಳೆ. ಆ ಲೆಸ್ಮೆ ಒಬ್ಬಳು, ಆ ಡಿಂಪಿ ಒಬ್ಬಳು. ಆ ಡಿಂಪಿ ಅವ್ರ ಅಕ್ಕ ಯಾಬೇಕಂತಿ. ನಮ್ಮ ಸಿತ್ರಾರ ಅಕ್ಕ ಯಾಬೇಕಂತಿ. ಅವಳಿಂದಲೇ ಮತ್ತೆ ನಮ್ಮ ಬಿಸ್ನೆಸ್ ಎಲ್ಲ ಕೆಟ್ಟೋಗಿರೋದು ಡಿಂಪಿಯಿಂದನೇ.
ಮತ್ತೆ ಅವಳೇ ಎಲ್ಲನ ಮನೆ ಕಟ್ಟರ್ ನೀಲಿ ಕರ್ಕೊಂಬಂದವಳಂತಲ್ಲೇ ಅವಳಿಂದಲೇನೆ, ಇಲ್ಲಾಂದ್ರೆ ಎಲ್ಲನ ಚೆನ್ನಾಗಿ ಮಾಡ್ಸೋದು ಯಪ್ಪ ಕೆಲಸನ. ಮನು ಎಲ್ಗೋದ ಇವಳೆಲ್ಲತ? ಎಲ್ಲಿಗ ಓದ್ನೇನಪ್ಪ, ಬಂದಿಲ್ಲ ಅವಾಗಲೇ ಓದನು. ಎಲ್ಲಿ ಸಿಂಧು ಮನು? ಗೊತ್ತಿಲ್ಲ ಕಣಮ್ಮ, ಎಲ್ಲೋದ್ರೋ ಏನೋ, ಎಲ್ಲ ಹೋಗ್ತೀನಿ ಏನೋ, ಯಾರೋ ಫ್ರೆಂಡ್ ಜೊತೆ ಎಲ್ಲ ಹೋಗ್ತೀನಿ ಅಂದಂಗೆ ಆಯಿತು. ಏನು ಕೆಲಸದಾಳ್ಗಳಿಲ್ಲ, ಏನೋ ಅವ್ರು ಸ್ವಲ್ಪ ಅವ್ರ ಜೊತೆ ಸೇರ್ಕೊಂಡು ಕೆಲಸ ಮಾಡಪ್ಪ ಅಂತಂದ್ರೆ ಹೆಂಗೆ ಆಡ್ತಾನಲ್ಲ ಅವನು. ಅಯ್ಯೋ ಏನೋ ಹುಡ್ಗನೋ ಏನೋ, ಏನಂದ್ರೆ ಜವಾಬ್ದಾರಿ ಇಲ್ಲ. ಅವನು ಅವ್ರ ಅಣ್ಣನ ಥರ ಆಡ್ತಾನೆ. ನಾವು ಚೆನ್ನಾಗಿ ದುಡಿಬೇಕು, ದುಡಿಯೋ ವಯಸ್ಸನ್ನ ದುಡ್ಡು ಚೆನ್ನಾಗಿ ಇಟ್ಕೋಬೇಕು ಅನ್ನೋದೊಂದು ಸ್ವಲ್ಪನಾದ್ರೂ ಗೊತ್ತಾಗಲ್ಲಪ್ಪ ಅವ್ನ ಮನುಗೆ. ಇಲ್ಲ ಅಪ್ಪಾಜಿ, ಅವರಿಗೆ ಗೊತ್ತಾಗಲ್ಲ. ಅವರು ಸ್ವಲ್ಪ ಅಣ್ಣನ ಥರನೇ. ಗೊತ್ತಾಗಲ್ಲ, ಏನು ಮಾಡೋದಕ್ಕಾಗುತ್ತೆ. ಬಿಡಿ. ಇವಾಗ ಕಂಪ್ಯೂಟರ್ ಸೆಂಟ್ರಲ್ಲಿ ಅಮ್ಮಮ್ಮ ಅಂದರೆ 1-2 ಸಾವಿರ ದುಡಿಬೋದಾಗಿತ್ತು ಅಷ್ಟೇ. ಅಂಥದ್ರಲ್ಲಿ ಇವಾಗ ನೀವು ನೀವು ಮಾಡ್ತಾ ಇರೋ ಕೆಲಸದಲ್ಲಿ ಲಕ್ಷಾನುಗಟ್ಟಲೆ ಲಾಭ ಬರುತ್ತೆ. ಅಂಥ ವ್ಯವಹಾರ ಮಾಡೋದು ಬಿಟ್ಟು ಚಿಕ್ಕ ಪುಟ್ಟದ್ದು ಮಾಡ್ತೀನಿ ಅಂತ ಸ್ವಲ್ಪ ಗೊತ್ತಾಗಲ್ಲ ಹಂಗೇನೆ. ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ. ಬಿಡಿಯಪ್ಪ, ನಾನೆಲ್ಲ ಹೇಳ್ತೀನಿ, ಮಾಡಿಸ್ತೀನಿ ಬಿಡಿ, ನಾನೆಲ್ಲ ಹೇಳಿ. ಅಕ್ಕ ಹೋಗಕ್ಕ ಪ್ಲೀಸ್ ಅಕ್ಕ, ಅವ್ನು ಸ್ವಲ್ಪ ತೊಳೆದಾಕ್ಬಿಡಿ, ಅದೆಲ್ಲ ಸ್ವಲ್ಪ ಧೂಳು ಬಂದುಬಿಡುತ್ತೆ ಕೂತ್ಕೊಂಡ್ರೆ. ಯಾರೋ ನಾಳೆ ನನ್ನ ಫ್ರೆಂಡ್ಸ್ ಬರ್ತೀವಿ ಅಂತ ಹೇಳವ್ರೆ, ಅದಕ್ಕೇ ಸ್ವಲ್ಪ ಎಲ್ಲ ಕ್ಲೀನಿಂಗ್ ಮಾಡಿಸ್ಬೇಕಾಯಿತು. ಅವರು ಸ್ವಲ್ಪ ಅವಳು ದೊಡ್ಡ ಕೆಲಸದಲ್ಲಿದ್ದಾಳೆ, ಅವಳ ಹತ್ರ ಏನೋ ಸ್ವಲ್ಪ ವ್ಯವಹಾರ ಇತ್ತು, ನಾಳೆ ಬರ್ತಾ ಇದ್ಲು ಅವಳು. ಅದಕ್ಕೇ ಸ್ವಲ್ಪ ಎಲ್ಲ ನೀವು ಕ್ಲೀನಿಂಗ್ ಮಾಡ್ಕೊಬಿಟ್ರೆ ಮನೆ ಎಲ್ಲನ ಇವತ್ತು ಬೇಗ ಎಲ್ಲನ ರೆಡಿ ಮಾಡಿಬಿಡ್ತೀನಿ. ಎಲ್ಲ ಸ್ವಲ್ಪ ಏನೋ ಹೊಸ ಐಟಮ್ ಎಲ್ಲ ತರ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಶೋಕೇಶ್ಗೆಲ್ಲನ ಹೊಸ ಶೋಕೇಶ್ ನಾವೆಲ್ಲ ತೊಗೊಂಬರೋಣ, ಒಂದು ಫಿಶ್ ಟ್ಯಾಂಕ್ ತೊಗೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಎಲ್ಲ ಇಲ್ಲೋಡು ಸ್ಕ್ರೀನ್ ಎಲ್ಲ ತೆಗೆದುಬಿಡಕ್ಕ. ಎಲ್ಲ ತೆಗ್ದು ಕೊಟ್ಬಿಡು ಸಿಂಧು, ನಿಮ್ಮ ಅತ್ತೆ ಎಲ್ಲ ತೊಳೆದಾಕ್ಬಿಡ್ತಾರೆ. ಸರಿ ಆಯ್ತು ಹೇಳು, ಎಲ್ಲ ತೆಗ್ದುಕೊಡ್ತೀನಿ ರೀ. ಅವ್ರಿಗೆ ಯಾರಿಗೋ 2 ಲಕ್ಷ ಕೊಡ್ರಿ ದುಡ್ಡು ಅಂತ ಹೇಳಿದ್ರಲ್ಲ, ಕೊಟ್ರ ಅವರು? ಹಾಂ ಕೊಡ್ತೀನಿ. ಅವ್ರಿಗೆಲ್ಲ ಹೇಳಿದ್ದೆ ನಾನು, ಕೊಡ್ತೀವಿ ಅಂತ ಹೇಳಿದ್ರು. ಇನ್ನೊಬ್ರನ್ನ ಯಾರನ್ನೋ 1-2 ಲಕ್ಷ ಕೇಳಿದ್ದೆ, ಇನ್ನೊಬ್ರನ್ನ ಯಾರನ್ನೋ 1-2 ಲಕ್ಷ ಕೇಳಿದ್ದೀನಿ. ಹೋಗಿ ಕಾರ್ ತೊಗೊಂಡು ಬಂದುಬಿಡೋಣ. ಸರಿ ಆಯ್ತು, ಹೇಳಿ ತಗೊಂಬರೋಣ. ಅಲ್ಲ, ನಿಮ್ಮ ಅಪ್ಪಯ್ಯ ಸಾಲ ಮಾಡೈತಿ, ಕಾರ್ ತಗೊಂಬತ್ನಿ ಅಂತ ಹೇಳ್ತಾಯ್ತಲ್ಲ. 2 ಲಕ್ಷ ಕೇಳಿದ್ದೆ ಅಂತ ಹೇಳ್ತಾಯ್ತಲ್ಲ. ಕಾರು ನಿಮ್ಮಪ್ಪ ಸಾಲ ಮಾಡಿ ತಗೊಂಬರುತ್ತೆ? ಇಲ್ಲ ಕಣತಿ, ನಮ್ಮಪ್ಪಾಜಿ ಯಾಕೆ ಸಾಲ ಮಾಡುತ್ತೆ? ನಮ್ಮಪ್ಪಾಜಿ ಸಾಲ ಮಾಡಲ್ಲ ಬಿಡು. ನಮ್ಮಪ್ಪಾಜಿ, ಅಯ್ಯೋ ನೀನು, ನಮ್ಮಪ್ಪಾಜಿ ಯಾಕೆ ಸಾಲ ಮಾಡುತ್ತೆ? ನಮ್ಮಪ್ಪಾಜಿ ಹತ್ರ ಇಸ್ಕೊಂಡಿರ್ತಾರಲ್ಲ ಅವರು ಎಲ್ಲ ಸಾಲ ಕೊಡಬೇಕಂತೆ. ಅದಕ್ಕೆ ಕಾರ್ ತೊಗೊಂಬರೋಣ ಅಂತ ಹೇಳಿ ನಮ್ಮಪ್ಪಾಜಿ ಹೇಳ್ತೈತೆ. ನಮ್ಮಮ್ಮ ಈಗ ನಮ್ಮದು ಐತೆ ಕಾರು, ಅದು ಹಳೇದಾಗ್ಬಿಟ್ಟೈತೆ. ಅದಕ್ಕೇ ಇನ್ನೊಂದು ಹೊಸದು ಶೋರೂಮಿಂದ ತೊಗೋಬೇಕು ಅಂತ ಹೇಳಿ ನಮ್ಮಮ್ಮ ಪ್ಲ್ಯಾನ್ ಮಾಡ್ಕೊಂಡೈತೆ. ಅದಕ್ಕೆ ಹೊಸದು ತೊಗೊಂಬರ್ತೀವಿ ಕಾರು. ನೋಡಮ್ಮ ಹೆಂಗೆ ಹೊಸ ತಗೊಂಬತ್ತಿರತ್ತ. ತಗೊಂಬರ್ರಿ. ಅಲ್ಲ, ನಿಮ್ಮ ಅಪ್ಪ ಇದು ಕೊಳ್ಚೈನು ನೋಡ್ದಪ್ಪ ಐತಮ್ಮ. ಕೊಳ್ಚೈನು ಎಲ್ಲ ಆಸ್ತಿ ಒಡವೆ, ನಿಮ್ಮ ಅಮ್ಮಯಿಂದಂತೂ ಮಾಂಗಲ್ಯ ಸರ, 2 ಮಾಂಗಲ್ಯ ಸರ 7 ದಪ್ಪ ಐತೆ. ಹೆಂಗೆ ಒಡವೆ ಮಾಡ್ಸೈತಲ್ಲೇ ನಿಮ್ಮ ಅಪ್ಪ ಅಂತೂ ಎಲ್ಲ ದುಡ್ದೆ ಮಾಡಿಸಿರೋ ಚಿನ್ನಮ್ಮ. ಕಣತೆ, ನಮ್ಮಪ್ಪ ದೊಡ್ಡ ಬಿಸ್ನೆಸ್ ಮಾಡುತ್ತಲ್ಲ, ಎಲ್ಲ ದೊಡ್ಡ ವ್ಯವಹಾರಗಳು ಮಾಡೋದು, ಎಲ್ಲ ಕಾಂಟ್ರಾಕ್ಟ್ಗಳು ತಗೊಳುತ್ತೆ, ಎಲ್ಲ ದೊಡ್ಡ ಬಿಸ್ನೆಸ್ ಮಾಡುತ್ತಲ್ಲ ನಮ್ಮ ಅಪ್ಪಾಜಿ ಎಲ್ಲನಾ. ಅದಕ್ಕೇ ಸಖತ್ತು ಮಾಡಿಸ್ಬಿಟ್ಟೈತೆ. ಎಲ್ಲ ಸಖತ್ತು ದುಡ್ಡು. ಅವರು ಬಿಸ್ನೆಸ್ ದೊಡ್ಡ ಬಿಸ್ನೆಸ್ ಮಾಡೋದು, ಲಕ್ಷಾನುಗಟ್ಟಲೆ ಬಿಸ್ನೆಸ್ ಮಾಡೋದವರು. ಚಿಕ್ಕ ಬಿಸ್ನೆಸ್ ಯಾವುದೂ ಮಾಡೋದಿಲ್ಲ. 2,000 ಎಲ್ಲನೋ ಇವು ಜುಜ್ಬಿ, ಈ ಕಂಪ್ಯೂಟರ್ ಸೆಂಟ್ರು ಇವೆಲ್ಲ ಜುಜ್ಬಿ. ಹೇಳಮ್ಮ, ಲತಮ್ಮರು ಚೆನ್ನಾಗಿ ಬಂಡವಾಳ ಆಗ್ಯವ್ರಲ್ಲಿ. ಈ ಮನೆ ಕಟ್ಬೇಕಾರೆ ನಾನು ಇನ್ನಾನ ಇಲ್ಲೇದೊಂದು ಇನ್ನ ಕಟ್ತಾ ಇದ್ರು. ಇನ್ನೊಂದು ಇತ್ತೇನಪ್ಪ ಕೆಲಸ. ನಾನು ಅವಾಗ ಓದಾಳು ಬರಲೇ ಇಲ್ಲ. ಬಂದಾಗ ಎಲ್ಲ ಮನೆ ಆಗೈತಿ ಅಂತ 7 ದೊಡ್ಡ ಮನೆ ಕಟ್ಟಿವ್ರಿ. ಎಲ್ಲನ ಮಸ್ತ ಮಾಡ್ಕೊಂಡಾರಮ್ಮ ಲತಮ್ಮರೇನು. ಮಸ್ತಾಗಿ ಎಲ್ಲ ಮಾಡಿವ್ರಿ. ಎಲ್ಲ ಇವಾಗ ಹೆಂಗನು ಹಳೇದೈತಿ ಅಂತೇಳಿ ಹೊಸ ಕಾರ್ ತಗೊಂಬತ್ತೀರಾ? ಹೊಸದಿರ್ಬೇಕು ಅಂತ ಹೇಳಿ ತಗೊಂಬರ್ತಾರೆ ಇವಾಗ. ಅತ್ತೆ ಹೋಗತ್ತೆ, ಬೇಗ ಹಾರ್ಕೊಂತವೆ. ಬೇಗ ತೊಳೆದು ಹಾಕ್ಬಿಡು. ಕೈ ಎಲ್ಲನ ನೀರಿನಾಗ ಆಡಿ ಇಲ್ಲಿ ಬಂದಾಗಿಂದನು ಸೆಲ್ತು ಬಿಟ್ಟವು ಕಣಮ್ಮ. ನೋಡಿ ಹಂಗೇನೆ ಹೆಂಗಾಗ್ಯಾವ, ಕೆಂಪಗಾಗ್ಯಾವ, ಹಂಗೆ ಉರಿತಾವ. ಅದಕ್ಕರ್ಧ ನಾನು ಬದುಕು ಮಾಡೋಕ್ಕೆ ಎದ್ದು ಬಿಡ್ತೀನಿ. ಇಂಥ ಮಳೆಗಾಲದಾಗೆ ನಾನು ಏನಾನ ನೀರಿನಾಗ ಆಡ್ಬಿಟ್ರೆ, ಜಾಸ್ತಿ ನೀರಿನಾಗ ಆಡ್ಬಿಟ್ರೆ ಕೈಯೆಲ್ಲ ಸೆಲ್ತು ಒಂಥರ ಉರಿತಾವೆ ಜಾಸ್ತಿ ಆಡಿದ್ರೆ. ಅದಕ್ಕರ್ಧ ನಾನು ಆಮೇಲೆ ತೊಳೆದಾಕ್ತೀನಿ ಅಂದೆ. ಏನು ಮಾಡೋದು ಬಿಡತ್ತ, ತೊಳೆದಾಕ್ತೀನಿ. ಉಳ್ಳ ಹೇಳೈತ್ಲ ಅತ್ತಮ್ಮ, ಯಾರ ಫ್ರೆಂಡ್ ಬರ್ತಾರೆ ಎಲ್ಲ ಕೆಲಸ ಮಾಡ್ಬುಕ್ಸು ಅಂತ ಹೇಳೈತಿ. ಅದು ಮಾಡ್ತೀನಿ ಅತ್ತ. ಕೈ ಅಂತನೂ ಈ ಸೋಳಿಗೆ ನಾನು ಇಲ್ಲಿ ಬಂದಾಗಿಂದ ನೀರಿರೋಕ್ಕೆ, ನೀರಂದರೆ ನನಗೆ ಸಿರಿ. ನೀರಿನಾಗೆಲ್ಲ ಬಟ್ಟೆ ಒಗ್ದು ಪಾತ್ರೆ ತೊಳೆದು ಕೈಯೆಲ್ಲನ ಸೆಲ್ತು ಬಿಟ್ಟವೆ. ಅದು ಬೇರೆ ಮಳೆಗಾಲ ಬೇರೆ, ನೀರಿನಾಗ ಆಡಿ ಸೋಪ್ನಾಗೆಲ್ಲ ಆಡಿ ಕೈಯೆಲ್ಲ ಪರೆ ಸುಲ್ದು ಒಂಥರ ಸೆಲ್ತಂಗಾಗ್ಯಾವ. ಕೈಯಿನ ಸೆಡ್ಡೆಗೆಲ್ಲ ಗಾಯ ಆದಂಗೆ ಆಗೈತಿ, ಉರಿತೈತಿ. ಏನು ಮಾಡಲಿ? ಬೇರೆಲ್ಲ ತಮ್ಮ ಎಲ್ಲನ ಸ್ಕ್ರೀನು ಸೋಪಮ್ಮೆಗಳೆಲ್ಲ ತೊಳೆದಾಕು ಅಂತ ಹೇಳೈತೆ. ಯಾರ ಫ್ರೆಂಡ್ ಬರ್ತಾರಂತ ಗೆಸ್ಟು, ಅದಕ್ಕೇ ಎಲ್ಲ ರೆಡಿ ಮಾಡು ಅಂತ ಹೇಳೈತೆ. ಮಾಡಬೇಕು, ಇನ್ನೇನು ಮಾಡೋಕ್ಕಾಗುತ್ತೆ. ಅವರು ನಮ್ಮನ್ನು ನೋಡ್ಕೊಂತಾರೆ ಅಂದಮೇಲೆ ನಾವು ಒಂದಿಟ್ಟು ಕೆಲಸ ಮಾಡೋದ್ರಾಗ ಏನು ದೊಡ್ಡದಲ್ಲ. ಅದೇನೇನು ಕೆಲಸ ಮಾಡ್ಕೊಡೋಕ್ಕೆ ನಾವೇನಿಂದ ಮುಂದೆ ನೋಡಬಾರ್ದು.
ನೋಡ್ತಾ ಇರಿ ಇನ್ನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.